ಇಡೀ ಈ ಬಂದಳಿಕೆ ನಾಗರಕಂಡ 70ರ ಆಡಳಿತವನ್ನು ಒಬ್ಬ ಮಹಿಳೆ ಪಡಿತಾಳೆ. ಯಾರು ಸರ್? ಅವಳೇ ಜಕ್ಕಿ ಅಬ್ಬಿ ಹೇಳಿದ್ರೆ. ಅವಳು ಮಗನನ್ನು ಕಳ್ಕೊತಾಳೆ, ಗಂಡನ ಕಳ್ಕೊತಾಳೆ, ಆದರೂ ಆಡಳಿತವನ್ನು ಮಾಡ್ತಾಳೆ. ನಾವು ಈಗ ಪದಪುಂಜ ಅಂತ ಕರಿತೀವಲ್ಲ, ಈಗ ಆ ಥರದ ಸ್ಕಿಲ್ ಅವಾಗಲೇ ಬೆಳೆಸಿದಾರೆ. ಅದು 100% ಕನ್ನಡ. ನಂತರದ ಬರ್ತಕ್ಕಂಥ ಕವಿಗಳಿದಾರಲ್ಲ, ರಾಘವಾಂಕ ಈ ಥರದಲ್ಲ, ಅವನ ಸ್ಟೈಲನ್ನು ಫಾಲೋ ಮಾಡ್ತಾರೆ. ಬರೆಯೋದು ಬರವಣಿಗೆಯನ್ನು ಅಷ್ಟು ಚಂದ ಬರಿತಾ ಹೋಗ್ತಾನೆ ಅವನು. ಸುಕುಮಾರ ಚರಿತೆ ಅದರ ಹೀರೋ ಯಾರು ಅಂತ ಹೇಳಿದ್ರೆ, ಅವನ ರಾಜ ಇದ್ನಲ್ಲ ಲಕ್ಷ್ಮೀಶ, ಅವನನ್ನೇ ರಾಜ ಇಟ್ಕೊಂಡು ಇವನು ಸುಕುಮಾರ ಚರಿತೆ ಬರಿತಾ ಸುಕುಮಾರ ಚರಿತೆಯ ಕವಿ ಶಾಂತಿನಾಥನ ಜನ್ಮಸ್ಥಳ ಅದೇ ಬಳ್ಳಿಗಾವೆ. ಅವ್ರ ತಂದೆ ಗೋವಿಂದರ ರಾಜ ಅಂತೇಳಿ ದಂಡನಾಯಕ. ಅವರು ಪಶ್ಚಿಮ ಭಾಗದಲ್ಲೇ ಅರಮನೆಯ ಜಾಗ ಇದ್ದದ್ದು. ಯಾವ ಅರಮನೆ? ಬಂದಳಿಕೆ ಈ ರಾಜಧಾನಿ ಅರಮನೆ ರಾಜರಿರತಕ್ಕಂಥದ್ದು ಚಕ್ರಬಂಧದಲ್ಲಿ ಬರಿತಾ ಹೋಗ್ತಾನೆ. ಆಗಮ ಮತ್ತು ನಿಗಮ ರೀತಿಯಲ್ಲಿ ಓದ್ಕೋಬೇಕು ಅಂತ ಹೇಳ್ತಾನೆ. ಹೀಗೆ ಹೋಗಿ ಮತ್ತೆ ಹೀಗೆ ಬರಬೇಕು ಅಂತ ಚಕ್ರಬಂಧ ಅಂತ. ಇದನ್ನು ಓದೋದು, ಅವ್ನು ಬರೆಯೋದು ಒಂದು ಸ್ಕಿಲ್ಲು, ಓದೋದು ಒಂದು ಸ್ಕಿಲ್ಲು. ಅದ್ರ ಕುರಿತಾಗಿರ್ತಕ್ಕಂಥ ಶಾಸನಗಳಿದೆ ನೋಡಿ. ಶಾಂತಿನಾಥನ್ ಅಂದರೆ ಒಂದಷ್ಟು ಜಿನನನ್ನು ಹೊಗಳಿರ್ತಕ್ಕಂಥ ಶಾಸನಗಳು. ಅಂದರೆ ಬಾಹುಬಲಿ ಪಿಕ್ಚರ್ ನೋಡಿದ್ರಲ್ಲ, ಅದೇ ಥರದ ಸ್ಟೋರಿಗಳು ಸಿಕ್ಕಾಬಿಟ್ಟೆ ಅದಾವೆ ಇಲ್ಲಿ. ಅತ್ತಿಮಬ್ಬೆ ಅಂತಿರಲ್ವಾ, ಅದೇ ರೀತಿಯ ವ್ಯಕ್ತಿತ್ವವುಳ್ಳ ಮತ್ತೊಬ್ಬ ಸ್ತ್ರೀ ಅಂತ ಹೇಳಿದ್ರೆ ಜಕ್ಕಿ ಅಬ್ಬೆ ಅಂತೆ. ಹಸು ಕೆಳಗಡೆ ಮರಿ ಇದೆ ನೋಡಿ, ದಾನ ಭೂಮಿಯನ್ನು ದಾನ ಕೊಟ್ಟಿರೋದು ಬಗ್ಗೆ ಅಲ್ಲಿ ನೇಗಿಲು ಕಾಣುತ್ತಲ್ವ ನಿಮಗೆ? ವೀಕ್ಷಕರೇ, ಡಿಜಿಟಲ್ ಮಾಧ್ಯಮದ ತಾಳಗುಂದದ ಪ್ರವಾಸದಲ್ಲಿ ಬಂದಳಿಕೆಗೆ ಬಂದಿದ್ವಿ. ಬಂದಳಿಕೆಯಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ವಿ. ಅದು ಯಾವುದು ಸ್ಥಳ, ಅದ್ರ ಹಿನ್ನೆಲೆ ಏನು, ಇದಕ್ಕೂ ಆ ಸ್ಥಳಕ್ಕೂ ಏನು ಸಂಬಂಧ ಪಡುತ್ತೆ ಅಂತ ನಮ್ಮ ರಮೇಶ್ ಸರ್ ಹೇಳ್ತಾ ಹೋಗ್ತಾರೆ. ಸರ್, ಆ್ಯಕ್ಚುಲಿ ಬಂದಿದ್ದೀವಲ್ಲ, ಇದನ್ನು ನೋಡಿದ್ರೇ ಒಂದು ವಾವ್ ಫೀಲ್ ಬರ್ತಾ ಇದೆ. ಬಟ್ ಇದು ಯಾರ ಕಾಲಘಟ್ಟದ್ದು, ಏನಿದ್ರ ವಿಶೇಷತೆ? ಇದನ್ನ ಶಾಂತಿನಾಥ ಬಸದಿ ಅಂತ ಕರೀತಾರೆ. ಶಾಂತಿನಾಥ ಇತಿಹಾಸದಲ್ಲಿ ನೀವು ಹೇಗೆ ಅತ್ತಿಮಬ್ಬೆ ಅಂತಿರಲ್ವಾ, ಅದೇ ರೀತಿಯ ವ್ಯಕ್ತಿತ್ವವುಳ್ಳ ಮತ್ತೊಬ್ಬ ಸ್ತ್ರೀ ಅಂತ ಹೇಳಿದ್ರೆ ಜಕ್ಕಿ ಅಬ್ಬೆ ಅಂತೆ. ಜಕ್ಕಿ ಅಬ್ಬೆ ಅಂತೇಳಿ. ಜಕ್ಕಿ, ಹೌದೌದು, ಇದೇ ಸ್ಥಳದವಳು, ಇದೇ ಸ್ಥಳದ ಮೂಲ ನಿವಾಸಿ. ಜಕ್ಕಿ ಅಬ್ಬೆ ಅಂತ ಹೇಳಿದ್ರೆ ನಾಗಾರ್ಜುನ್ ಅಂತ ಬರ್ತಾನೆ, ಒಬ್ಬ ದಂಡನಾಯಕ. ಆತನ ಮಡದಿ ಜಕ್ಕಿ ಅಬ್ಬೆ. ಅವಳು ಬಸದಿಯನ್ನು ನಿರ್ಮಾಣ ಮಾಡ್ತಾಳೆ. ಇದು ಶಾಂತ ತಟಾಕ ಅಂತ ಕರಿತೀವಿ, ಆ ಕಡೆ ಇದ್ದದ್ದು. ಇದನ್ನು ನಾವು ಶಾಂತ ಬಸದಿ, ಶಾಂತಿನಾಥ ಬಸದಿ ಅಂತ ಕರಿತೀವಿ. ಹಾಗಾಗಿ ಶಾಂತಿನಾಥ ಅಂದರೆ ಜಿನ ಆತನ ಹೆಸರು. ಹಾಗಾಗಿ ಅವನ ಹೆಸರಲ್ಲಿ ಇದನ್ನು ರಾಷ್ಟ್ರಕೂಟರ ಕನ್ನಡ ದೇವನ ಅವಧಿಯಲ್ಲೇ ಕಟ್ಟಿರ್ತಕ್ಕಂಥದ್ದು. ಇನ್ನೂ ವಿಶೇಷ ಅಂದರೆ ನಾಗಾರ್ಜುನ ಮಡಿದ ನಂತರ ಇಡೀ ಈ ಬಂದಳಿಕೆ ನಾಗರಕಂಡ 70ರ ಆಡಳಿತವನ್ನು ಒಬ್ಬ ಮಹಿಳೆ ಪಡಿತಾಳೆ. ಯಾರು ಸರ್? ಅವಳೇ ಜಕ್ಕಿ ಅಬ್ಬೆ. ಅಷ್ಟು ಅವಳ ಗುಣಗಳನ್ನು ವರ್ಣನೆ ಮಾಡ್ತಕ್ಕಂಥ ಶಾಸನ ಇದೆ ಇಲ್ಲಿ. ಹೇಗೆ ನಾವು ಅತ್ತಿಮಬ್ಬೆಯನ್ನು ಗುಣಗಾನ ಮಾಡಿದಾರ, ಹಾಗೆ ಜಕ್ಕಿ ಅಬ್ಬೆಯನ್ನ ಗುಣಗಾನ ಮಾಡ್ತಾರೆ. ಹಾಗಾದ್ರೆ ಅವರ ಆಡಳಿತ ಹೇಗಿತ್ತು? ಆ ಆಡಳಿತ ಒಬ್ಬ ಮಹಿಳೆಯಾಗಿ ಜೈನ ಧರ್ಮಿಷ್ಠಳಾಗಿ ಅದ್ಭುತವಾಗಿ ಬಂದಳಿಕೆಯನ್ನು ಮುನ್ನಡೆಸ್ತಾಳೆ. ಇಂಥ ಬಂದಳಿಕೆ ಇಲ್ಲಿ ನೋಡಿ, ಇಲ್ಲಿ ಅನೇಕ ಜಿನ ಶಾಸನಗಳು ಬಿದ್ದಿಯವು, ನಿಷೇಧಿ ಶಾಸನಗಳು. ಅವಕ್ಕೊಂದು ವ್ಯವಸ್ಥಿತವಾದ ದಾರಿ ತೋರಿಸ್ಬೇಕಾಗಿದೆ ಇಲಾಖೆ. ಇಲ್ಲವಷ್ಟು ನಿಷೇಧಿ ಶಾಸನಗಳು. ಗೆದ್ಲು ಹುತ್ತ, ಅದು ಆ ನಂತರ ಅದು ಓಡೋಗಿ ಬೈಕೆ ಅದು ಅಡ್ಕೊಳತ್ತೆ. ಬನ್ನಿ, ಶಾಂತಿನಾಥ ಬಸದಿ. ಇದು ದ್ವಾರಪಾಲಕರು. ಹೌದೌದೌದೌದೌದು, ಬಸದಿಗಳಿಗೆ ಹೆಚ್ಚಾಗಿ ದ್ವಾರಪಾಲಕರು, ಅದ್ಭುತವಾದ ದ್ವಾರಪಾಲಕರು ಇರ್ತಾರೆ. ಇಲ್ಲಿ ವಿಶೇಷಗಳು ಅಂತ ಹೇಳಿದ್ರೆ ಅದಕ್ಕೆ ಕುರಿತಾಗಿರ್ತಕ್ಕಂಥ ಶಾಸನಗಳಿದೆ ನೋಡಿ. ಶಾಂತಿನಾಥನ್ ಅಂದರೆ ಒಂದಷ್ಟು ಜಿನನನ್ನು ಹೊಗಳಿರ್ತಕ್ಕಂಥ ಶಾಸನಗಳು. ಅಂದರೆ ಜೈನ ಮುನಿಗಳನ್ನು, ಆಮೇಲೆ ಇಲ್ಲಿರ್ತಕ್ಕಂಥ ಮುನಿಗಳು, ಜೈನ ಪರಂಪರೆಯನ್ನು ಹೊಗಳಿರ್ತಕ್ಕಂಥ ಶಾಸನ. ಇಲ್ಲಿ ಒಂದಿಷ್ಟು ವಿಶೇಷವಾಗಿದೆ ನೋಡಿ. ಸಾಹಿತ್ಯದಾಗ ಅಂದರೆ ಜೈನರಲ್ಲಿ ಸಾಹಿತ್ಯಕ್ಕೆ ಭಾರಿ ಪ್ರಾಮುಖ್ಯತೆ ಇದೆ. ನಮಗೆ ಹೆಚ್ಚಿನ ಈಗ ಒಡ್ಡರಾಧನೆ ಇವೆಲ್ಲ ಸಿಕ್ಕದು ಜೈನ ಇದರಲ್ಲೇ. ಈಗ ನಾವು ಸುಕುಮಾರ ಚರಿತೆ ಅಂತ ಓದ್ತೀವಿ, ಶಾಂತಿನಾಥ ಕವಿ ಬರೆದಿರ್ತಕ್ಕಂಥದ್ದು. ಶಾಂತಿನಾಥ ಕವಿ ಈ ಭಾಗದನೇ ಸುಕುಮಾರ ಚರಿತೆ ಬರೆದ. ಹೌದೌದು, ಅಲ್ಲಿ ಅವ್ರ ಮೂಲ ಊರು ಬಳ್ಳಿಗಾವೆ. ಇಲ್ಲಿ ಲಕ್ಷ್ಮೀಶ ರೂಪ ಅಂತ ಹೇಳ್ತೀವಲ್ಲ, ಆತನ ಆಡಳಿತದಲ್ಲಿದ್ದಾಗ ಇದನ್ನ ಸೂರ್ಯನ ಕವಿ ಬರೀತಾನೆ. ಸೂರ್ಯನ ಕವಿ ಇದನ್ನ ಚಕ್ರಬಂಧದಲ್ಲಿ ಬರಿತಾ ಹೋಗ್ತಾನೆ. ಆಗಮ ಮತ್ತು ನಿಗಮ ರೀತಿಯಲ್ಲಿ ಓದ್ಕೋಬೇಕು ಅಂತ ಹೇಳ್ತಾನೆ. ಹೀಗೆ ಹೋಗಿ ಮತ್ತೆ ಹೀಗೆ ಬರಬೇಕು ಅಂತ
ಚಕ್ರಬಂಧ ಅಂತ. ಇದನ್ನು ಓದೋದು, ಬರೆಯೋದು ಒಂದು ಸ್ಕಿಲ್ಲು, ಓದೋದು ಒಂದು ಸ್ಕಿಲ್ಲು. ಇದನ್ನು ಓದಿದ್ದಾರೆ, ರೀಡ್ ಆಗಿದೆ. ಏನು ಹೇಳುತ್ತೆ ಇದು? ಇವು ಪದ್ಯಗಳಿದಾವೆ, ವಿಶೇಷವಾಗಿ ಹೊಗಳ್ತಕ್ಕಂಥ ಅಲಂಕಾರಿಕ ಪದ್ಯಗಳು. ಅದನ್ನು ಆ ಕವಿ ತಾನು ಎಷ್ಟು ಬುದ್ಧಿವಂತ ಅನ್ನೋದನ್ನು ತೋರಿಸಿದ್ದಾನೆ ಇದರಲ್ಲಿ. ಹೀಗೆ ಚಕ್ರಬಂಧಗಳು ಸುಮಾರು ಒಂದು 4 ಚಕ್ರಬಂಧಗಳು ಕಾಣ್ತವೆ ಇಲ್ಲಿ ನಮಗೆ, 4ರಿಂದ 5. ಹೌದೌದು, ಅಲ್ಲೊಂದಿದೆ. ಇದನ್ನು ಹೇಗೆ ಓದ್ಬೇಕು ಅನ್ನೋದನ್ನ ಗೈಡು ಮಾಡ್ತಾನತ್ತ. ವ್ಯಾಕರಣ ನೋಡ್ದಂಗೆ ಹೌದೌದು, ನಾವು ಈಗ ಪದಪುಂಜ ಅಂತ ಕರಿತೀವಲ್ಲ, ಈಗ ಆ ಥರದ ಸ್ಕಿಲ್ ಅವಾಗಲೇ ಬೆಳೆಸಿದಾರೆ. ಅದು 100% ಕನ್ನಡ. ಜೈನರು ಕನ್ನಡಕ್ಕೆ ದೊಡ್ಡ ಕೊಡುಗೆ ಜೈನರದ್ದು. ಹೌದೌದು, ಕನ್ನಡ ಈ ಪ್ರಮಾಣದಲ್ಲಿ ಬಳಸಿದವರು ಮತ್ತೆ ಬೆಳವಣಿಗೆಗೆ ಜೈನರ ಕೊಡುಗೆನೇ ಅಪಾರವಾಗಿ. ಏನಾಗಿತ್ತು ಅಂದ್ರೆ ಸುಕುಮಾರ ಚರಿತೆ ಬರೋವರೆಗೂ 11ನೇ ಶತಮಾನದಲ್ಲಿ ಸಾಹಿತ್ಯನೇ ಬರಲಿಲ್ಲ ಅಂತ ಇದ್ರು. ಯಾವಾಗ ನಮಗೆ ಸುಕುಮಾರ ಚರಿತೆ ಸಿಗುತ್ತೋ ಅದು ಇತ್ತೀಚೆಗೆ ಪ್ರಕಟ ಆಗಿದೆ ಬಿಡಿ, ಅದನ್ನು ಗ್ರಂಥ ರೂಪಕ್ಕೆ ಮಾಡಿ ತಾಳೆಗರಲ್ಲಿ ಸಿಕ್ಕಾದ ನಂತರ ಮಾಡಿದ್ದಾರೆ. ಸುಕುಮಾರ ಚರಿತೆ ಸಿಕ್ಕಾದ್ಮೇಲೆ ಗೊತ್ತಾಗಿದ್ದು 11ನೇ ಶತಮಾನದಲ್ಲೂ ಗ್ರಂಥಗಳು ಅಂದರೆ ಕನ್ನಡದ ಭಾಷಾ ಸಾಹಿತ್ಯ ಬೆಳವಣಿಗೆ ಆಗ್ತಾನೇ ಇತ್ತು ಅಂಥೇಳಿ. ಒಂದಷ್ಟು 10-11ರ ಅವಧಿಲಿ ಕನ್ನಡದ ಭಾಷೆಯ ಒಂದಿಷ್ಟು ವರ್ಕ್ಗಳು ಆಗಿರಲ್ಲ ಅಂತೇಳಿ ಇತಿಹಾಸಕಾರರು ಅಥವಾ ಭಾಷಾ ತಜ್ಞರು ನಂಬ್ಕೊಂಡಿದ್ರು. ಸುಕುಮಾರ ಚರಿತೆ ಸಿಕ್ಕ ಮೇಲೆ ಆ ಅವಧಿಲೂ ಇತ್ತು ಅಂತೇಳಿ. ಇನ್ನೂ ವಿಶೇಷ ಅಂತ ಹೇಳಿದ್ರೆ ನಮ್ಮ ಬಂದಳಿಕೆ, ಬೆಳ್ಳಿಗಾವೆ, ತಾಳಗುಂದ ಭಾಗಗಳು ಕನ್ನಡದ ಸಾಹಿತ್ಯಕ್ಕೆ ಅಮೋಘವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದವು. ಹೌದು. ಅದ್ರ ಜೊತೆಗೆ ಇದು ಶಾಂತಿನಾಥನ ವಿಷಯಕ್ಕೆ ಬಂದರೆ, ಅವರ ವಿಷಯಕ್ಕೆ ಬಂದರೆ, ಅವರ ಬದುಕಿನ ಶೈಲಿ ಹೇಗಿತ್ತು? ಅವರು ಮಂತ್ರಿ, ದಂಡನಾಯಕನ ಕೆಳಗಡೆ ಮಂತ್ರಿ. ಆಮೇಲೆ ಅವರೊಬ್ಬ ಕವಿ. ತಾನು ಎಂಥ ಕವಿ ಅಂತೇಳಿ ಬಳ್ಳಿಗಾವೆ ಶಾಸನದಲ್ಲಿ ಹೇಳ್ಕೊಳ್ತಾರೆ. ತಮ್ಮ ಬಗ್ಗೆ ತಾವೇ ಹೇಳ್ಕೊಳ್ತಾರೆ. ಒಂದು ಶಾಸನ ಅವರೇ ಬರೆದಿದ್ದಾರೆ, ಒಂದು ದೊಡ್ಡ ಶಾಸನವನ್ನು ಅವರೇ ಬರೀತಾರೆ. ಅಲ್ಲಿ ಒಂದು ಜಿನಾಲಯವನ್ನು ಕಟ್ಟಿ ಅಲ್ಲಿ ನೋಡ್ಬೋದು. ಹೌದೌದು ಸುಕುಮಾರ ಇದು ಯಾರು ಶಾಂತಿನಾಥರೇ ಬರೆದಿರೋದು. ಅಂದ್ರೆ ಇತಿಹಾಸಕಾರರೆಲ್ಲರೂ ಇದು ಶಾಂತಿನಾಥನ್ ಬರೆದಿರ್ತಕ್ಕಂಥ ಶಾಸನ ಅಂತಲೇ ಗೊತ್ತಾನೆ. ಸುಕವಿ, ಚತುರ ಕವಿ ಅಂತೇಳಿ ತನ್ನನ್ನು ತಾನೇ ಹೊಗಳ್ಕೊಳ್ತಾ ಬರೀತಾನೆ. ತುಂಬಾ ಇಂಟೆಲಿಜೆಂಟ್ ಆಗಾದ್ರೆ ಹೌದೌದು. ನಮಗೆ ಆ ನಂತರ ಇದಾರಲ್ಲ, ಈಗ ನಂತರದ ಬರ್ತಕ್ಕಂಥ ಕವಿಗಳಿದಾರಲ್ಲ, ರಾಘವಾಂಕ ಈ ಥರದಲ್ಲ, ಅವನ ಸ್ಟೈಲನ್ನು ಫಾಲೋ ಮಾಡ್ತಾರೆ. ಬರೆಯೋದು ಬರವಣಿಗೆಯನ್ನು ಅಷ್ಟು ಚಂದ ಬರಿತಾ ಹೋಗ್ತಾನೆ ಅವನು. ಸುಕುಮಾರ ಚರಿತೆ ಅದರ ಹೀರೋ ಯಾರು ಅಂತ ಹೇಳಿದ್ರೆ ಅವನ ರಾಜ ಇದ್ನಲ್ಲ ಲಕ್ಷ್ಮೀಶ, ಅವನನ್ನೇ ಇದು ಇಟ್ಕೊಂಡು ಇವನು ಸುಕುಮಾರ ಚರಿತೆ ಬರಿತಾ ಹೋಗ್ತಾನೆ, ಹೀರೋ ಮಾಡ್ಕೊಂಡು. ಅಂದರೆ ಈ ಪ್ರದೇಶದನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ. ಇಲ್ಲಿರ್ತಕ್ಕಂಥ ಉತ್ಸವಗಳನ್ನು, ಇಲ್ಲಿರ್ತಕ್ಕಂಥ ಈ ಬಂದಳಿಕೆಯ ಒಂದಿಷ್ಟು ವೈಭವವನ್ನು, ಈ ಥರದ್ದೆಲ್ಲ ಬರಿತಾ ಹೋಗ್ತಾನೆ. ಹಾಗಾಗಿ ಸುಕುಮಾರ ಚರಿತೆಯ ಕವಿ ಶಾಂತಿನಾಥನ ಜನ್ಮಸ್ಥಳ ಅದೇ ಬಳ್ಳಿಗಾವೆ. ಅವರ ತಂದೆ ಗೋವಿಂದರ ರಾಜ ಅಂತೇಳಿ ದಂಡನಾಯಕ ಅವರು ಕೂಡ ಬಳ್ಳಿಗಾವೆಯವರೇ. ಬಳ್ಳಿಗಾವೆ ಅಂದರೆ ಬನವಾಸಿ 12,000 ಹಳ್ಳಿಯ ನಾಡಿನ ರಾಜಧಾನಿ ಇತ್ತಲ್ಲ, ಅದರ ದಂಡನಾಯಕರು ಅವರೇ ಗೋವಿಂದರಾಜ ಅಂತೇಳಿ. ಅವ್ರ ಅಳಿಯ ಒಬ್ಬರು ಇದ್ದಾರೆ ಅನಂತಪಾಲ ಅಂತ. ಆತ ತಾಳಗುಂದದ ಮಂತ್ರಿ, ಅಂದರೆ ತಾಳಗುಂದವನ್ನು ನೋಡ್ಕೊಳ್ತಕ್ಕಂಥ ಹೆಗ್ಗಡೆ. ಹೀಗೆ ಈ ಆಡಳಿತ ಪ್ರದೇಶ ನೋಡ್ಕೊಳ್ಳಿಕ್ಕೆ ಇಲ್ಲಿ ರಾಜ ಮನೆತನಗಳು, ದಂಡನಾಯಕ ಮನೆತನಗಳು, ಸಾಮಂತರು, ಇದೆಲ್ಲದರ ಕೇಂದ್ರ ಇದು. ಇನ್ನೂ ವಿಶೇಷ ಅಂದ್ರೆ ಈ ಬಸದಿನ ಕಟ್ಟಿರ್ತಕ್ಕಂಥ ಜಕ್ಕಿಯಬ್ಬೆ, ಯಾವಾಗಲೂ ನಾನು ಹೇಳಿದ್ನಲ್ಲ, ಅವಳು ಕೂಡ ಒಬ್ಬ ಮಹಿಳಾ ಆಡಳಿತಗಾರತಿ. ನಾವು 10ನೇ ಶತಮಾನದಲ್ಲಿ ನೋಡ್ತಕ್ಕಂಥ ಒಬ್ಬ ಮಹಿಳೆ ಅಂದರೆ ಜಕ್ಕಿಯಬ್ಬೆ ಕತೆ ಸಾಮಾನ್ಯರಿಗೆ ಗೊತ್ತಾಗಿಲ್ಲ. ಅತ್ತಿಮಬ್ಬೆ ಗೊತ್ತು, ಜಕ್ಕಿಯಬ್ಬೆ ಗೊತ್ತಿಲ್ಲ. ಅವರು ಫೋಟೋಸ್ ಏನಾದ್ರೂ ನಾವು ನೋಡಬಹುದಾ? ಗೂಗಲ್ ಅಲ್ಲಿ ಸಿಗುತ್ತಾ? ಇಲ್ಲ, ನೋಡಿರೋ ಪ್ರಕಾರ ಜಕ್ಕಿಯಬ್ಬೆ ಇಲ್ಲ ಆ ಥರದ್ದೆಲ್ಲ ಇಲ್ಲ. ಜಕ್ಕಿಯಬ್ಬೆ ಹೇಗಿದ್ದಳು, ಅವಳ ಗುಣಗಾನವನ್ನು ಮಾಡ್ತಕ್ಕಂಥ ಶಾಸನಗಳು ಇಲ್ಲಿದಾವೆ. ಎಲ್ಲಿ ನೋಡ್ಬೋದು ಸರ್? ಅಲ್ಲೊಂದು ಅಡ್ಡ ಹಾಕಿದೆಯಲ್ಲ, ಆ ಶಾಸನದಲ್ಲಿ ಅವ್ರ ಗುಣಗಾನ ಹೇಗಿತ್ತು ಸರ್? ನೀವು ನೋಡಿದ ಪ್ರಕಾರ, ಕೇಳಿದ ಪ್ರಕಾರ ಅವ್ರ ಗುಣಗಾನ ಅತ್ತಿಮಬ್ಬೆಗೆ ಹೋಲಿಸ್ತಾರೆ. ಅತ್ತಿಮಬ್ಬೆಗೆ ಹೇಗೆ ಗುಣಗಾನ ಇತ್ತೋ ಅದೇ ಥರದ ಅವಳ ಆಡಳಿತದ ವೈಖರಿ. ಅವಳಿಗೆ ವಿಶೇಷ ಅಂತ ಹೇಳಿದ್ರೆ ಅವಳು ಮಗನನ್ನು ಕಳ್ಕೊತಾಳೆ, ಗಂಡನ ಕಳ್ಕೊತಾಳೆ, ಆದರೂ ಆಡಳಿತವನ್ನು ಮಾಡ್ತಾಳೆ. ಆ ಥರದ್ದು ಇನ್ನೂ ವೆಣ್ಣಿಕಲೆ ಸೆಟ್ಟವೆ ಅಂತ ಇನ್ನೊಬ್ಳು ಇದ್ದಾಳೆ ಇಲ್ಲಿ. ಅವಳು ಕೂಡ ಅಷ್ಟೇ ಒಂದು ಗ್ರಾಮವನ್ನು ಮುನ್ನಡೆಸ್ತಾಳೆ. ತಂದನ್ನು ಕಳ್ಕೊತಾಳೆ, ಮಗನೂ ಕಳ್ಕೊತಾಳೆ, ಮಗನೂ ಕಳ್ಕೊತಾಳೆ. ಆದರೂ ಅವ್ರೆಲ್ಲರನ್ನು ಗೈಡ್ ಮಾಡ್ಕೊಂಡು ಮುನ್ನಡೆಸ್ತಾಳೆ. ನೀವು ಬಾಹುಬಲಿ ಪಿಕ್ಚರ್ ನೋಡಿದ್ರಲ್ಲ, ಅದೇ ಥರದ ಸ್ಟೋರಿಗಳು ಸಿಕ್ಕಾಬಿಟ್ಟೆ ಅದಾವೆ ಇಲ್ಲಿ. ಸಾಕಷ್ಟು ಸಿನಿಮಾಗಳು. ಹೌದೌದು. ನಾಗರಕಂಡ ಅಂತ ಹೇಳಿದ್ರೆ ಒಂದು ಐತಿಹಾಸಿಕ ಹಿನ್ನೆಲೆಯ ಸಾಕಷ್ಟು ವಿಚಾರಗಳಿರ್ತಕ್ಕ ಕಥೆಗಳಲ್ಲ, ಅದು ನೈಜ ಘಟನೆಗಳು ಇರ್ತಕ್ಕಂಥ ಕೇಂದ್ರ ಇದು. ಎಷ್ಟು ಸಮಯ, ಎಷ್ಟು ವರ್ಷ ಬದುಕಿದ್ರು?
ಸುಮಾರು ಒಂದು 60 ವರ್ಷಗಳ ನಮಗೆ ಮಾಹಿತಿ ಸಿಗುತ್ತೆ. 60 ವರ್ಷದ ಅವಧಿಯಲ್ಲಿ ಅವರ ಜೀವನ ಚರಿತ್ರೆ ಸಿಕ್ಕುತ್ತೆ. ಅವ್ರೇನಾದ್ರು ಕೆರೆ ಕಟ್ಟೆಗಳ ನಿರ್ಮಾಣ, ಬಸದಿಗಳನ್ನು ಕಟ್ಟಿದ್ದಾರೆ, ಒಂದಿಷ್ಟು ದಾನ ದತ್ತಿಗಳನ್ನು ಕೊಟ್ಟಿರ್ತಕ್ಕಂಥ ಉಲ್ಲೇಖಗಳಿದೆ. ಅವರು ಅಹಿಂಸಾವಾದಿಗಳು. ಹೌದು, ಜೈನರು, ವಾದಿಗಳವರು ಜೈನ ಧರ್ಮವನ್ನು ಪಾಲನೆ ಸಂದರ್ಭದಲ್ಲಿ ಯಾರು ಕೂಡ ಯುದ್ಧಕ್ಕೆ ಇದ್ದ ಆ ಥರದ್ದಿಲ್ಲ. ಅದಕ್ಕಿಂತ ಹಿಂದೆ ಅವನ ಜಕ್ಕಿಯ ಬೇಗಂಡ ನಾಗಾರ್ಜುನ ಒಂದು ಯುದ್ಧದಲ್ಲಿ ಮಡಿತಾನೆ, ಅವನು ದಂಡನಾಯಕ. ಅದಾದ್ಮೇಲೆ ಇವರು ಆಡಳಿತ ಮಾಡ್ತಾರೆ. ಆ ನಂತರದಲ್ಲಿ ಇಲ್ಲ ಇಲ್ಲ. ಓಕೆ, ಒಂದಷ್ಟು ಬದಲಾವಣೆಗಳನ್ನು ಕಾಣ್ತೀವಿ, ಬಟ್ ಆದರೆ ಮೂಲತಃವಾದ ರಚನೆಯನ್ನು ಉಳಿಸ್ಕೊಂಡಿದ್ದಾರೆ. ಇದು ರಿನೋವೇಟ್ ಮಾಡಲಾಗಿದೆ, ASI ಮಾಡಿದ್ದಾರೆ. ಮೇಲ್ಭಾಗದ್ದೆಲ್ಲ ಹೊಸದಾಗಿ ಹಾಕಿರ್ತಕ್ಕಂಥದ್ದು ಒಂದಿಷ್ಟು, ಕೆಲವೊಂದನ್ನು ಹಾಗೆ ಜೋಡಿಸಿದ್ದಾರೆ. ಇದ್ರ ಒಳಗಡೆ ಜಿನಶಿಲ್ಪ ಇಲ್ಲ. ಒಂದು ಇತ್ತೀಚಿನ ದಿನ ಶಿಲ್ಪ ಇಲ್ಲಿ ಸಿಕ್ಕಿಂತಂದು ಇಟ್ಟಿದ್ದಾರೆ, ಬಟ್ ಈಗ ಅದನ್ನ ಬೀಗ ಹಾಕೊಂಡಿದ್ದಾರೆ. ನೋಡಿ, ಇದು ಏನು ಪ್ರಾಣಿನ? ಹಂಸ ಅಲ್ವಾ? ಹಂಸನಾ? ಹೌದು ಹೌದು, ಹಂಸ. ಮಧ್ಯ ಕಮಲ ಇದೆ. ಏನ್ ಸ್ಟ್ರಕ್ಚರ್ ಸರ್ ಇದು? ಯಾರ ಕಾಲಘಟ್ಟದ್ದು ಅಂತ ಹೇಳುತ್ತೆ? ಇದೇನಾಗಿದೆ ಅಂತ ಹೇಳಿದ್ರೆ 10ನೇ ಶತಮಾನದಲ್ಲಿ ಇದನ್ನ ನಿರ್ಮಾಣ ಮಾಡ್ತಾರೆ. ಆನಂತರ ಮತ್ತೆ 12ನೇ ಶತಮಾನದಲ್ಲಿ ಅಂದ್ರೆ ಮತ್ತೆ ಜೀರ್ಣೋದ್ಧಾರ ಆಗುತ್ತೆ. ಸೊ ಹಾಗಾಗಿ ರಚನೆಗಳು ಒಂದಕ್ಕೊಂದು ಬೆಳಿತಾನೆ ಹೋಗುತ್ತೆ. ಹೌದು, ಈ ಸುಖನಾಸಿಗಳೆಲ್ಲ ಆನಂತರ ಆಗಿರ್ತಕ್ಕಂಥದ್ದು. ನೋಡಿ, ಬಂದರಿಗೆ ಕುತ್ಕೊಳ್ಳೋಕೆ ಎಷ್ಟು ಚಂದ ಇದೆ. ಸುಖಾಸನ ಎಲ್ಲ ದೇವಾಲಯಗಳಲ್ಲೂ ಮಾಡ್ತಾರೆ, ಅದೇ ರೀತಿ ಬಸದಿಗಳಲ್ಲೂ. ಹೌದೌದು ಹೌದು. ಈಗ ನಾವು ಶಾಂತಿನಾಥ ಬಸದಿ ನೋಡಿದ್ವಲ್ಲ, ಇದರ ಪಶ್ಚಿಮ ದಿಕ್ಕಲ್ಲಿರ್ತಕ್ಕಂಥ ಕೆರೆ ಇದು ಶಾಂತ ತಟಾಕ ಅಂತೇಳಿ. ಇದು ಸುಮಾರು 6ನೇ ಶತಮಾನದಿಂದಲೂ ಈ ತಟಾಕದ ಉಲ್ಲೇಖ ಇದೆ. ತಟಾಕ ಅಂತೇಳಿದ್ರೆ ಕೆರೆ. ಕಾದಂಬರ ಅವಧಿಯಲ್ಲಿ, ಪೂರ್ವ ಕಾದಂಬರ ಅವಧಿಯಲ್ಲೂ ಕೂಡ ಈ ಶಾಂತ ತಟಾಕದ ಉಲ್ಲೇಖ ಇದೆ. ಇದರ ಈ ದಕ್ಷಿಣ ಅಂದರೆ ಪಶ್ಚಿಮ ಭಾಗದಲ್ಲೇ ಅರಮನೆಯ ಜಾಗ ಇದ್ದದ್ದು. ಯಾವ ಅರಮನೆ? ಬಂದಳಿಕೆ, ಈ ರಾಜಧಾನಿ ಅರಮನೆ ರಾಜರಿರತಕ್ಕಂಥದ್ದು ಈ ಭಾಗದಲ್ಲಿ ನಾವು ನೋಡ್ತಕ್ಕಂಥ ಭಾಗದಲ್ಲಿ. ಇದನ್ನು ನಾಗರ ಕೆರೆ ಅಂತ ಯಾಕೆ, ಇದನ್ನು ಶಾಂತಿ ತಟಾಕ ಅಂತಲೂ ಕರೀತಾರೆ, ನಾಗರ ಕೆರೆ ಅಂತಲೂ ಕರೀತಾರೆ. ಆ ಕಡೆಯಿಂದ ನೀವು ನೋಡಿದರೆ, ಮೇಲ್ಗಡೆಯಿಂದ ಏರಿಯಲ್ ವ್ಯೂವಲ್ಲಿ ನೋಡಿದರೆ ಇದು ಹಾವಿನ ಹೆಡೆ ಭಾಗದಂಗೆ ಇದೆ ಅಂತ ಹೇಳಿದ್ರೆ, ಹೀಗೆ ಬಂದ್ಬಿಟ್ಟು ಹೀಗಿದೆ ಅದು. ಹಾಗಾಗಿ ಇದನ್ನು ನಾಗರ ಕೆರೆ ಅಂತಲೂ ಕೂಡ ಕರೀತಾರೆ ಕೆಳಭಾಗದಿಂದ ನೋಡಿದರೆ. ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಈ ಕೆರೆ ಐತಿಹಾಸಿಕವಾಗಿ ಸುಮಾರು 6ನೇ ಶತಮಾನದಿಂದ ಉಲ್ಲೇಖ ಇದ್ದರು. 16ನೇ ಶತಮಾನದ ಅವಧಿಲಿ, ವಿಜಯನಗರ ಅರಸರ ಅವಧಿಲಿ ಈ ಕೆರೆಯ ಹೂಳನ್ನು ಪ್ರತಿ ವರ್ಷ ತೆಗಿಲಿಕ್ಕೆ ಈ ಕೆರೆಯ ಕೆಳಗಿರ್ತಕ್ಕಂಥ 1,000 ಅಡಕೆ ಮರಗಳನ್ನು ದತ್ತಿ ಬಿಡ್ತಾರೆ. ಅಂತೇಳಿದ್ರೆ ಸುಮಾರು ನಮಗೆ 500 ವರ್ಷದ ಹಿಂದೆಯೇ ಕೆರೆ ಹೂಳನ್ನು ತೆಗಿತಕ್ಕಂಥ ಪರಿಕಲ್ಪನೆಯನ್ನು ಈ ಕೆರೆ ಹೊಂದಿದೆ. ಅಂದರೆ ಅತ್ಯಂತ ನೀರಾವರಿ ಯೋಜನೆ ಇವತ್ತು ನಾವು ನೋಡ್ತೀವಿ, ಅಂತರ್ಜಲ ಹೆಚ್ಚು ಮಾಡ್ತಕ್ಕಂಥದ್ದು, ನೀರನ್ನು ಸಂಗ್ರಹಿಸ್ತಕ್ಕಂಥದ್ದು. ಅವತ್ತೇ ಈ ಕೆರೆಯನ್ನು, ಅಂದರೆ ಸುಮಾರು 500 ವರ್ಷದಿಂದನೇ ಈ ಹೂಳನ್ನು ತೆಗಿಬೇಕು ಅಂತಕ್ಕಂಥ ಪರಿಕಲ್ಪನೆ ಇತ್ತು. ನಮ್ಮ ರಾಜರು ಮಹತ್ವ ಕೊಡ್ತಾ ಇದ್ರು. ಅದರ ನಿರ್ವಹಣೆಗೆ ಮತ್ತೆ 1000 ಅಡಿಕೆ ಮರಗಳನ್ನು, ಅಂದರೆ 500 ವರ್ಷಗಳಿಂದನೇ ಇಲ್ಲಿ ಕೆಳಗಡೆ ಅಡಿಕೆ ಬೆಳೀತಾ ಇದ್ರು ಅನ್ನೋ ಉಲ್ಲೇಖ ಇದೆ. ಆ ಅಡಿಕೆಗಳ ನಿರ್ವಹಣೆಗೆ, ಅಡಿಕೆಗಳನ್ನು ಕೆರೆ ನಿರ್ವಹಣೆ ಮಾಡೋಕ್ಕೂ ಬಿಡ್ತಾ ಇದ್ರು ಅನ್ನೋದು ಒಂದು ವಿಶೇಷ, ಐತಿಹಾಸಿಕ ವಿಶೇಷ. ಒಟ್ಟಾರೆಯಾಗಿ ಇಲ್ಲಿರುವಂತ ಜನರಿಗೆ ಅನುಕೂಲ ಆಗಬೇಕು, ನಮ್ಮ ರಾಜರ ಧ್ಯೇಯೋದ್ದೇಶ ಸ್ಪಷ್ಟವಾಗಿ ಕಾಣಬಹುದು. ಹೌದೌದು. ಬನ್ನಿ ಸರ್, ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಈಗ ನಾವು ಬೆಳ್ಳಿಗಾವಿ ಹೋಗೋಣ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.